ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರವೀಂದ್ರ ಗಡ್ಜೆ. ನಾನು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್. ಕಳೆದ 13 ವರ್ಷಗಳಿಂದ ನಾನು ವಿಸ್ಡಮ್, ನೀಟ್, JEE, KCET ಅಕಾಡೆಮಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಪರೀಕ್ಷೆ ಇಂದಿನ ಮುಖ್ಯ ಉದ್ದೇಶ KCET UG 2026 ಪರೀಕ್ಷೆಯ ಸಂಪೂರ್ಣ ಮಾಹಿತಿ ಮತ್ತು ನಿಮ್ಮ ತಯಾರಿ ಹೇಗೆ ಇರಬೇಕು ಎಂಬುದನ್ನು ತಿಳಿಸುವುದು. KCET ಕರ್ನಾಟಕದ ಪ್ರಮುಖ ಪ್ರವೇಶ ಪರೀಕ್ಷೆಯಾಗಿದ್ದು ಇಂಜಿನಿಯರಿಂಗ್, BSc ಅಗ್ರಿಕಲ್ಚರ್ ಮತ್ತು ವೆಟರ್ನರಿ, BSc ನರ್ಸಿಂಗ್ ಕೋರ್ಸುಗಳಿಗೆ ಪ್ರವೇಶ ಪಡೆಯಲು ಇದು ಅತ್ಯಂತ ಪ್ರಮುಖವಾದ ಎಕ್ಸಾಮ್ ಆಗಿದೆ. ವಿದ್ಯಾರ್ಥಿಗಳು ಗಮನಿಸಿ, ಇದೇ ತಿಂಗಳು ಏಪ್ರಿಲ್ 23 ಮತ್ತು 24ನೇ ದಿನಾಂಕದಂದು KCET ಎಕ್ಸಾಮ್ ನಡೆಯಲಿದೆ. ಏಪ್ರಿಲ್ 23ರಂದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎಕ್ಸಾಮ್ ನಡೆಯಲಿದ್ದು ಮತ್ತು ಏಪ್ರಿಲ್ 24ಕ್ಕೆ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಎಕ್ಸಾಮ್ ಅನ್ನು ನಡೆಯಲಿದೆ. KCET ಎಕ್ಸಾಮಿನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಅನ್ನು ಗಮನಿಸಿ. KCET ಪರೀಕ್ಷೆಯಲ್ಲಿ ಪ್ರತಿ ವಿಷಯಕ್ಕೂ 60 ಪ್ರಶ್ನೆಗಳು ಇರುತ್ತದೆ ಮತ್ತು ಸಾಮಾನ್ಯವಾಗಿ ಸೆಕೆಂಡ್ ಇಯರ್ ಸಿಲೆಬಸ್ನಿಂದ 45ರಿಂದ 45 ಪ್ರಶ್ನೆಗಳನ್ನು ಕೇಳಬಹುದು ಮತ್ತು PUC ಫಸ್ಟ್ ಇಯರ್ ಸಿಲೆಬಸ್ನಿಂದ 15ರಿಂದ 18 ಪ್ರಶ್ನೆಗಳನ್ನು ಕೇಳುತ್ತಾರೆ. ಎಲ್ಲ ವಿಷಯಕ್ಕೂ ಸರಿಯಾದ ಸಮಾನಾಂತರ ಮಹತ್ವವನ್ನು ನೀಡಲಾಗಿದೆ. ಆದ್ದರಿಂದ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಅಭ್ಯಾಸ ಮಾಡುವುದು ಅತ್ಯಂತ ಮುಖ್ಯ. ಈ ಎಕ್ಸಾಮ್ ಅನ್ನು ಯಾರ ವಿದ್ಯಾರ್ಥಿಗಳು ಬರೆಯಬಹುದು. ಸೆಕೆಂಡ್ PUCನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆದ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಅನ್ನು ಬರೆಯಬಹುದು. ನೀಟ್ ರಿಪೀಟೆಡ್ ವಿದ್ಯಾರ್ಥಿಗಳು ಕೂಡ ಈ ಎಕ್ಸಾಮ್ ಅನ್ನು ಬರೆಯಬಹುದು ಮತ್ತು ಸೆಕೆಂಡ್ PUCನಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳು ಕೂಡ ಈ ಎಕ್ಸಾಮ್ ಅನ್ನು ಬರೆಯಬಹುದು. ಈ ಪರೀಕ್ಷೆಯು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿ ಇರುತ್ತದೆ. ಪ್ರತಿ ಸಬ್ಜೆಕ್ಟಿಗೂ 60 ಅಂಕಗಳು. ಇದರಲ್ಲಿ ನೆಗೆಟಿವ್ ಅಂಕಗಳು ಇರುವುದಿಲ್ಲ. KCET ಪರೀಕ್ಷೆ ಪ್ರಮುಖವಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ವಿಷಯಗಳ ಮೇಲೆ ಆಧಾರವಾಗಿದ್ದು ಇಂಜಿನಿಯರ್ ಕೋರ್ಸ್ಗಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಅನಿವಾರ್ಯವಾಗಿದೆ ಮತ್ತು ಫಾರ್ಮಸಿ ಫಿಸಿಕ್ಸ್, ಕೆಮಿಸ್ಟ್ರಿ ಜೊತೆಗೆ ಬಯಾಲಜಿ ಯಾವುದಾದರೂ ನಡೆಯುತ್ತದೆ ಮತ್ತು BSc ಅಗ್ರಿಕಲ್ಚರ್ ಕೋರ್ಸ್ಗಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ PCMB ಮತ್ತು ಪ್ರಾಕ್ಟಿಕಲ್ ವಿಷಯಗಳನ್ನು ಪರಿಗಣಿಸಲಾಗುತ್ತದೆ. ವೆಟರ್ನರಿ ಸೈನ್ಸ್ ಇದು ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಸಬ್ಜೆಕ್ಟ್ ಮುಖ್ಯವಾಗಿದೆ. BSc ನರ್ಸಿಂಗ್ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಅನಿವಾರ್ಯವಾಗಿದೆ. ಕೊನೆಯದಾಗಿ ಪರಿಶ್ರಮ ಮತ್ತು ಸರಿಯಾದ ಯೋಜನೆಯಿಂದ ನೀವು KCET ಎಕ್ಸಾಮಿನಲ್ಲಿ ಸರಿಯಾದ ಉತ್ತಮ ರ್ಯಾಂಕ್ ಅನ್ನು ಪಡೆಯಲು ಖಂಡಿತ ಸಾಧ್ಯ. ಧನ್ಯವಾದಗಳು.